ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘದ ಜಿಲ್ಲಾ ಘಟಕದಿಂದ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ಅಂಡಗಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪರಿಶ್ರಮ ಪಟ್ಟೆ, ಆ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ. ಆ ಖುಷಿಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ 2014ರಲ್ಲಿ ಸ್ಥಾಪನೆಯಾಗಿ ಈಗಾಗಲೇ 2018ರಲ್ಲಿ ರಾಜ್ಯ ಮಟ್ಟದ ಬೆಂಗಳೂರಲ್ಲಿ ಸಮ್ಮೇಳನ ಕೂಡ ಮಾಡಿದ್ದೀವಿ. ಯಾಕೆ ನಾವು ಸಮ್ಮೇಳನ ಮಾಡಬೇಕು, ಯಾಕೆ ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಮ್ಮ ಬೇಡಿಕೆಗಳು ನಾವೆಲ್ಲ ಸೇರಿಕೊಂಡು ಕಾರ್ಯಕ್ರಮ ಮಾಡುತ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸಾಮಾನ್ಯರು ಕೂಡ ಬಂದು ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ನೋಡಿ ನಾವು ವಿಕಲಚೇತನರು, ವಿಶಿಷ್ಟ ಚೇತನರು, ನಾವು ಸಾಮಾನ್ಯರಿಂದ ಹೆಚ್ಚು ಕೆಲಸ ಮಾಡ್ತೀವಿ, ನಮ್ಮ ಬೇಡಿಕೆಗಳನ್ನು ತಿಳಿಸಿಕೊಳ್ಳೋದಕ್ಕೋಸ್ಕರ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶ ಇದೆ. ತಮ್ಮೊಂದಿಗೆ ಈಗಾಗಲೇ ನಾವು 6ನೇ ವೇತನ ಆಯೋಗದಲ್ಲಿ 6ನೇ ವೇತನದಲ್ಲಿ ಮೂಲ ವೇತನ ಸಿಗ್ತಾರಷ್ಟು ಸಂಖ್ಯೆ ವ್ಯಕ್ತಪಡ್ತಾ ಇದೆ. ಈಗ 7ನೇ ವೇತನ ಆಯೋಗ ಮನೆ ಕೂಡ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿರುವಂತ 7ನೇ ವೇತನ ಆಯೋಗದಲ್ಲಿ ನಾವು ಕೂಡ 15 ಹೇಳಿಕೆ ಮಾಡಕ್ಕೆ ಮನವಿ ಕೊಟ್ಟಿದ್ದೀವಿ. ಸೇವಾದಲ್ಲಿ ಒಂದು ಬಾರಿ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಖರೀದಿ ಮಾಡಿದ್ರೆ ಶೇಕಡ 40% ಹಣವನ್ನು ಹಿಂಬಾಲಿಸುವಂತ ಆದೇಶ ಕೂಡ 6ನೇ ವೇತನವಾಗಿತ್ತು. ಅದನ್ನ 80ಕ್ಕೆ ಏರಿಕೆ ಮಾಡಕ್ಕೆ ಮನವಿ ನೀಡಲಾಗಿದೆ. ಅದರ ಜೊತೆಗೆ ಸರ್ಕಾರಿ ನೌಕರರಿದ್ದು ಅವರ ಮಗು ವಿಕಲಚೇತನರಾಗಿದ್ದರೆ ಅವರು 1,000 ರೂಪಾಯಿ ಅವರಿಗೆ ಪೋಷಣಾ ಭತ್ಯೆ ಅಥವಾ ಶಿಕ್ಷಣ ಭತ್ಯೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು 2,000 ರೂಪಾಯಿ ಏರಿಕೆ ಮಾಡುವಂತ ಮನವಿ ಕೂಡ ಸಲ್ಲಿಸಲಾಗಿದೆ. ಅದರ ಜೊತೆಗೆ ನಾವು ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಅಥವಾ ಬೇರೆ ರೀತಿಯ ವಾಹನ ತೆಗೆದುಕೊಂಡು ಬಸ್ಸಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ. ಕಚೇರಿಗೆ ಹೋಗ್ಬೇಕಾದ್ರೆ ತಡ ಆಗುತ್ತೆ, ಅದನ್ನು ಸಿಎಲ್ ಮಾಡ್ತಾರೆ ಅಥವಾ ಬೇರೆ ಅಧಿಕಾರಿ ನಮಗೆ ತೊಂದರೆ ಕೊಡ್ತಾರೆ. ಆ ತೊಂದರೆ ಆಗದಂತಾನೆ 6ನೇ ವೇತನ ಆಯೋಗದಲ್ಲಿ ಫ್ಲೆಕ್ಸಿ ಟೈಮ್ ಅಂದ್ರೆ ಮಿದು ಸಮಯ ಸರ್ಕಾರಿ ನೌಕರರಿಗೆ ಕಚೇರಿಗೆ ಆಗಮಿಸ 10 ಗಂಟೆ ಸಮಯ ಇದ್ರೆ ನಮ್ಗೆ 11 ಗಂಟೆ ಹೋಗೋ ಕೂಡ ಅವಕಾಶ ಇದೆ. ಇದನ್ನ ಎಲ್ಲ ಇಲಾಖೆಯಲ್ಲಿ ಕೂಡ ಅನ್ವಯ ಆದ್ರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಅನ್ವಯ ಆಗ್ತಾ ಇಲ್ಲ. ನಾಯಿ ಬಗ್ಗೆ ಅಂತಂದ್ರೆ ಏನು ವಿದ್ಯಾರ್ಥಿ ಸಭೆ ಅಂದ್ರೆ ಒಂದು ಆದೇಶ ಆಗುತ್ತೆ, ಡಿಎ ಆದೇಶ ಆದಾಗ ಶಿಕ್ಷಣ ಇಲಾಖೆಗೆ ಪ್ರತ್ಯೇಕ ಆದೇಶ ಇರಲ್ಲ. ಸರ್ಕಾರದ ಪ್ರತ್ಯೇಕ ಆದೇಶ ಒಂದು ಆದೇಶ ಮಾಡಿದ್ರೆ ಎಲ್ಲ ಇಲಾಖೆಗೆ ಡಿಎ ಆಗುತ್ತೆ. ಅದೇ ರೀತಿಯಾಗಿ ತಮ್ಮತ್ತಿದೆ ಫ್ಲೆಕ್ಸಿ ಟೈಮ್ ನಲ್ಲಿ ಕಚೇರಿ ಎಲ್ಲ ಮತ್ತು ಶಿಕ್ಷಣ ಇಲಾಖೆ ಕಚೇರಿ ಎಲ್ಲ ಇಲಾಖೆ ನೌಕರಿಗೆ ಎಲ್ಲರೂ ಪಡಿಬಹುದು. ಯಾರು ಬಿಡಲ್ಲ, ಪತ್ರ ಕೊಟ್ಟು ನಿಮ್ಮನ್ನ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲರೂ ಕೂಡ ನಮ್ಮ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಮಾತಿನಲ್ಲ, ನಾವು ಲಿಖಿತ ಪತ್ರ ಕೊಡೋದ್ರ ಮೂಲಕ. ಬಳಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ವಿಶೇಷ ಚೇತನರು ಸಹ ಈ ಸಮಾಜದ ಒಂದು ಭಾಗವಾಗಿ ಸೇವೆ ಮಾಡುತ್ತಿದ್ದಾರೆ, ಅವರ ಸೇವೆ ಕೂಡ ಅತ್ಯುತ್ತಮವಾಗಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ಆಯೋಜಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿ ವಿಶೇಷವಾಗಿ ನೌಕರರ ಏನು ಸಮಸ್ಯೆಗಳ ಬಗ್ಗೆ ಚರ್ಚೆ ಮತ್ತು ಇಲ್ಲಿ ಉತ್ತಮ ಕ್ರಿಯಾಶೀಲ ನೌಕರರಿಗೆ ಸೇವಾರತ್ನ ಪ್ರಶಸ್ತಿ ಮಾಡ್ತಕ್ಕಂಥ ಮತ್ತು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಇವೆಲ್ಲವನ್ನ ಮಾಡ್ತಕ್ಕಂಥ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀರಿ. ಮತ್ತು ತಾವು ಕೆಲವೊಂದು ಬೇಡಿಕೆಗಳನ್ನ ಇವತ್ತು ನನಗೆ ಕೊಟ್ಟಿದ್ದೀವಿ. ಇಲ್ಲಿ ಮಲ್ಲಿಕಾರ್ಜುನ ಕುಂಸಿ ಜಿಲ್ಲಾಧ್ಯಕ್ಷ
ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಇಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಯಲ್ಲಿ ಅನೇಕ ಇವತ್ತು ನೇಮಕಾತಿ ಸಮಯದಲ್ಲಿ ವಿಕಲಚೇತನರಿಗೆ ಮೀಸಲಾದ ಹುದ್ದೆ ಹಂಚಿಕೆ ಮಾಡುವಾಗ ವಿಕಲಚೇತನರಿಗೆ ತಾರತಮ್ಯ ಉಂಟು ಮಾಡದೆ ಸಾಮಾನ್ಯ ಹುದ್ದೆ ಹಂಚಿಕೆ ಮಾಡಬೇಕು ಹೇಳಿ ಎಲ್ಲ ಅನೇಕ 15 ಒಂದು ಬೇಡಿಕೆಗಳನ್ನ ತಾವೆಲ್ಲ ಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಕೂಡ ಇದನ್ನ ಸರ್ಕಾರ ಗಂಭೀರವಾಗಿ ಇದನ್ನ ಪರಿಗಣಿಸದೆ ನಿಮ್ಮ ಹಕ್ಕನ್ನು ಹೆಚ್ಚಬೇಕು ಅಂತಕ್ಕಂಥ ಎಲ್ಲ ಒಂದು ಕಾರ್ಯ ನಮ್ಮ ಸರ್ಕಾರ ಮಾಡ್ತದೆ ಅಂತ ಹೇಳಿ ನಾನು ನಿಮಗೆ ಭರವಸೆಯನ್ನು ಕೊಡಲಿಕ್ಕೆ ಕೊಡ್ತಾ ಇದ್ದೀನಿ. ಇಲ್ಲಿ ವಿಕಲಚೇತನ ಒಂದು ಕೊಟ್ಟ ಈಗಾಗಲೇ 3% ಇದೆ, 4% ಇದೆ ನಮ್ಮ ಸರ್ಕಾರದಲ್ಲಿ. ಅದು ಚಾಚು ತಪ್ಪಿದ್ದಾರೆ. ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಕೂಡ ಅನೇಕ ರಿಕ್ರೂಟ್ಮೆಂಟ್ ಆಗುವಾಗ ನಾವು ಮ್ಯಾಂಡೇಟರಿ ಆಗಿ ಅದನ್ನ ವೇಕೆನ್ಸಿ ಇಡ್ತೀವಿ. ಅದು ಸುಮಾರು 4 ಸರಿ ಬಂದಿನಾದ ಮೇಲೆ ಟಿಕೆಟ್ಗಳಾಗುತ್ತೆ 4 ಟೈಮ್ಸ್. ಹಾಗಾಗಿ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಒಂದು ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿ ಇವತ್ತು ಎಲ್ಲರೂ ನಿಮ್ಮ ಏನೇ ನ್ಯೂನತೆ ಇದ್ರೂ ಕೂಡ ತಮ್ಮ ಪ್ರಯತ್ನ ಮತ್ತು ನಿಮ್ಮ ದೃಢ ಸಂಕಲ್ಪದಿಂದ ನೀವೆಲ್ಲ ಮೇಲೆ ಬಂದಿದ್ದೀರಿ. ಒಂದು ಸರ್ಕಾರಿ ನೌಕರಿಗೆ ಹೋಗಬೇಕು ಅನ್ನೋದ್ರೆ ಅಷ್ಟು ಸುಲಭ ಅಲ್ಲ. ನೀವು ನಿಮ್ಗೆ ಏನೇ ಕೊರತೆ ಇದ್ರೂ ಕೂಡ ಅದೆಲ್ಲವನ್ನು ಮೆಟ್ಟಿ ನಿಮ್ಮ ಒಂದು ಛಲ ಮತ್ತು ನಿಮ್ಮ ಪ್ರಯತ್ನದಿಂದ ನೀವು ಒಂದು ಒಳ್ಳೆಯ ಸರ್ಕಾರಿ ನೌಕರಿಗೆ ಸ್ಥಾನಕ್ಕೆ ಬಂದಿದ್ದೀರಿ. ನೀವು ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ. ಯಾಕಂದ್ರೆ ಬೇರೆ ಏನಪ್ಪ ನಮ್ಗೆ ಈ ರೀತಿ ಮಾಡಿದರೆ ಭಗವಂತ ನಾವು ಹೇಗೆ ಮಾಡಬೇಕು ಅಂತ ಹತಾಶ ಆಗಿ ಮನೆ ಕುಂತಿಲ್ಲ. ನೀವು ನಿಮ್ಮ ಪ್ರಯತ್ನ, ನಿಮ್ಮ ಛಲ, ನಿಮ್ಮ ಆ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಯತ್ನದಿಂದ ನೀವು ಮುಂದೆ ಬಂದಿದ್ದೀರಿ. ನೀವು ತದನಂತರ ಮಾತನಾಡಿದ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದ್ರಾಕ್ಷಾಯಣಿ ಅವ್ವ ಅವರು, ಅಂಗಾಂಗ ಸರಿ ಇದ್ದರೂ ಜೀವನ ನಡೆಸಲು ಹೆಣಗಾಡುತ್ತಿರುವವರ ನಡುವೆ ವಿಶೇಷ ಚೇತನರು ಅವರ ಸರಿಸಮಾನವಾಗಿ ಸಾಗುತ್ತಿರುವುದು ಸಂತೋಷದ ಸಂಗತಿ. ಅವರನ್ನ ಮುಖ್ಯವಾಹಿನಿಗೆ ತರುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ತಿಳಿಸಿದ್ದಾರೆ. ಹೀಗೆ ಬೆಳೆದ ಜೀವನ ಆನಂದ ಪಡೆಯಲೆಂದು ಏಕಾಗ್ರತೆ, ಆತ್ಮವಿಶ್ವಾಸ ಹಾಗೂ ಸಾಧಿಸುವ ಛಲ ಬಂದಿರುವ ಸಾಕು ಸಾಧನೆಗೆ ಯಾವುದೇ ರೀತಿಯ ಅಂಗವೈಕಲ್ಯತೆ ಅಡ್ಡ ಬರುವುದಿಲ್ಲ ತೋರಿಸಿ ಇವತ್ತು ಎಲ್ಲ ಪ್ರಶಸ್ತಿ ಪಡೆದಿದ್ದೇನೆ. ಹೀಗೆ ನಿಮಗೆ ಜೀವನದಲ್ಲಿ ಉತ್ಸಾಹ ಪಡೆದುಕೊಂಡು ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಳ್ಳಿ ಆಮೇಲೆ ನಿಮ್ಮ ಜೀವನವನ್ನು ಬೆಳೆಸುವ ಎಂದು ಶರಣರಲ್ಲಿ ಬೇಡಿಕೊಳ್ತೇನೆ. ವಿಕಲಚೇತನರು ವಿಶೇಷವಾದ ಪ್ರತಿಭೆ ಮತ್ತು ಶಕ್ತಿ ಹೊಂದಿರುತ್ತಾರೆ. ಅವರಲ್ಲಿ ಸಾಧಿಸುವ ಸಾಮರ್ಥ್ಯವೂ ಛಲವಿರುತ್ತದೆ. ಜೊತೆಗೆ ವಿಕಲಚೇತನರ ವಿಜ್ಞಾನಿಗೆ ದೇಹದ ಭಾಗದ ಯಾವುದೇ ರೀತಿಯ ಸ್ವಾಧೀನ ಇರಲಿಲ್ಲ. ಆದರೆ ಮೆದುಳು ಮಾತ್ರ ಎಷ್ಟು ಸಾಮರ್ಥ್ಯ ಇತ್ತು ಎಂದರೆ 100 ವರ್ಷಗಳ ಬ್ರಹ್ಮಾಂಡದಲ್ಲಿ ಏನೇನು ನಡೆಯುತ್ತದೆ ಎಂಬುದನ್ನು ಚಿಂತನೆ ಮಾಡಿ ಪ್ರಬಂಧ ಬರೆದಿದ್ದಾರೆ ವಿಶ್ವದ ವಿಖ್ಯಾತ ಒಬ್ಬರು ವೈಜ್ಞಾನಿಕರು. ಲೈಂಗಿಕವಾಗಿ ಅಸಮರ್ಥನೆ ಇದ್ದರೂ ಇಂದು ಉನ್ನತ ಸಾಧನೆ ಶಿಖರವನ್ನೇ ಏರಿದ್ದಾರೆ. ವಿಕಲಚೇತನರು ದೇವರು ಅವರಿಗೆ ವಿಶೇಷ ಸಾಮರ್ಥ್ಯ ಕೊಟ್ಟಿದ್ದಾರೆ. 6th ಸೆನ್ಸ್ ಅಂತಾರೆ. ಅವರಿಗೆ ಒಂದು ಹೋದ್ರು 6th ಸೆನ್ಸ್ ಅವರಲ್ಲಿ ಇರುತ್ತದೆ. ಬಹಳ ವಿಶೇಷ ಪ್ರತಿಭೆ ಶಕ್ತಿ ಅವರಲ್ಲಿ ಇರುತ್ತದೆ. ಇನ್ನು ಎಲ್ಲರೂ ಮುಂದೆ ಮೆಟ್ಟು ನಿಂತು ಸಾಧನೆ ಹಾಗಾಗಿ ನಡೆಯುತ್ತಿದ್ದೀರಿ ಅದು ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಇಲ್ಲೇ ತೆಗೆದುಕೊಂಡು ಕುಂಚಲದ ಪಂಡಿತ ಪುಟ್ಟರಾಜ ಗವಿಯವರು ಉದಾಹರಣೆ ತೆಗೆದುಕೊಂಡ್ರೆ ಅವರು ಎಷ್ಟು ಎತ್ತರ ಮಟ್ಟಿಗೆ ಬೆಳೆದಿದ್ದಾರೆ. ನಮ್ಮ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಕೂಡ ಪ್ರೊಫೆಸರ್ ಶಿವರಾಜ್ ಶಾಸ್ತ್ರಿ ಅವರು ಕೂಡ ಅವರ ಪುಟ್ಟ ಅಪ್ಪರವರಿಗೆ ಪ್ರೋತ್ಸಾಹ ಮಾಡಿದ್ರೆ ಶರಣಬಸವೇಶ್ವರ ಮಹಾಕಾವ್ಯನೇ ಬರಲು ಅವರು ಶರಣಬಸವೇಶ್ವರ ಮಹಾಕಾವ್ಯನೇ ಬರೆದಿದ್ದಾರೆ. ನಿಮಗೆ ಪ್ರೋತ್ಸಾಹ ಮತ್ತು ಎಲ್ಲ ಸಿಕ್ಕರೆ ಬಹಳ ಎತ್ತರ ಮಟ್ಟಿಗೆ ಬೆಳೆಯುತ್ತೀರಿ ಅನ್ನೋದು ನಾನು ಹೇಳ್ಬೋದು. ನಿಮ್ಮರ ಅದ್ಭುತವಾದ ಪ್ರತಿಭೆ ಶಕ್ತಿ ಇರ್ತದೆ. ಒಂದು ಕಳ್ಕೊಂಡು ದೇವರಿಗೆ ಒಂದು 6th ಸೆನ್ಸ್ ಒಂದು ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಉತ್ತಮ ಕ್ರಿಯಾಶೀಲ ನೌಕರರಿಗೆ ಸೇವಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಇದೇ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿಕಲಚೇತನ ನೌಕರರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಕಲಚೇತನರ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕುಂಸಿ, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ, ರಾಜು ಲೆಂಗಟ್ಟಿ,
ತುಕಾರಾಮ್ ಲಂಬಾನಿ, ಬಸವರಾಜ್ ಹೇಳ್ವಾರ್, ಜಯರಾಮಯ್ಯ HG ಸೇರಿದಂತೆ ಕಲಬುರಗಿಯ ವಿವಿಧ ತಾಲೂಕು ಅಧ್ಯಕ್ಷರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.